ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವತ್ತು ವೈಟ್ ಬಟ್ಟೆಗಳನ್ನ ತುಂಬ ಕೊಳೆಯಾಗಿರುತ್ತಲ್ಲ, ಅದನ್ನು ಹೆಂಗೆ ಕೊಳೆ ತೆಗೆಯೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇವಾಗ ಮನೇಲಿ ಸ್ಕೂಲಿಗೆ ಹೋಗೋ ಮಕ್ಕಳಿರ್ತವೆ, ಆ ವೈಟ್ ಬಟ್ಟೆ ಹಾಕಿ ಕಳಿಸಿರ್ತೀವಿ, ಅಲ್ಲಿ ಮಣ್ಣಲ್ಲೆಲ್ಲ ಆಟ ಆಡ್ಕೊಂಡು ಬಂದು ತುಂಬ ಗಲೀಜಾಗಿರುತ್ತೆ. ಅದನ್ನು ನಾವು ಎಷ್ಟೇ ಉಜ್ಜಿದ್ರೂ ಕೊಳೆ ಹೋಗಲ್ಲ. ಅದಕ್ಕೇ ಈ ಥರ ಉಪಾಯ ಮಾಡಿ, ಬೇಗನೆ ಕೊಳೆ ಹೋಗುತ್ತೆ. 2 ದಿನ ನೆನೆಸಿಟ್ರೆ ಸಾಕು, ಎಷ್ಟು ಚೆನ್ನಾಗಿ ಕೊಳೆ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ನೋಡಿ, ಇದು ರಿನ್ನಾಲ ಸಿಗುತ್ತೆ. ಮತ್ತು ಸರ್ಪ್ ಎಕ್ಸೆಲ್ ಪೌಡ್ರ್ ನೀವು ಯಾವುದಾದ್ರೂ ತೊಗೋಬೋದು. ವೀಲ್ ಪೌಡ್ರು, ಸರ್ಪ್ ಎಕ್ಸೆಲ್ಲು ಯಾವುದಾದ್ರೂ ತೊಗೋಬೋದು. ನಾನು 1 ಸ್ಪೂನಷ್ಟು ಸರ್ಪ್ ಎಕ್ಸೆಲ್ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ರಿನ್ನಾಲ ಹಾಕ್ತಾಯಿದ್ದೀನಿ. ರಿನ್ನಾಲ ನೀವು ಜಾಸ್ತಿ ಆದರೂ ಹಾಕ್ಕೋಬೋದು, ಸ್ವಲ್ಪನಾದರೂ ಹಾಕ್ಕೋಬೋದು. ಅಂದರೆ ತೀರಾ ಜಾಸ್ತಿ ಹಾಕ್ಕೋಬಾರ್ದು, ನೋಡಿಕೊಂಡು ಹಾಕ್ಕೊಬೇಕು. ನಿಮ್ಮ ಬಟ್ಟೆಗಳು ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡು. ನೋಡ್ಕೊಂಡು ಹಾಕ್ಕೊಂಡು 2 ದಿನ ನೆನೆ ಹಾಕ್ಬಿಡ್ಬೇಕು ಚೆನ್ನಾಗಿ. ನೋಡಿ, ಈ ಥರ ಮಿಕ್ಸ್ ಮಾಡಿ, ನಾವು ಸರ್ಪ್ ಎಕ್ಸೆಲ್ಲು ಮತ್ತು ರಿನ್ನಾಲ 2 ಹಾಕಿರ್ತೀವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಬಟ್ಟೆಗಳನ್ನ ನೆನೆಸಿಡಬೇಕು. ಮತ್ತು ಸ್ಕೂಲ್ ಮಕ್ಕಳು ಬಟ್ಟೆ ಆಗಲಿ, ಅಥವಾ ನಮ್ಮ ಮನೆಗಳಲ್ಲಿ ಇವಾಗ ಡ್ರೈವರ್ಗಳು ಕೆಲಸಕ್ಕೆ ಹೋಗ್ತಿರ್ತಾರೆ, ಅವರು ವೈಟ್ ಬಟ್ಟೆನೇ ಹಾಕೋದಲ್ವಾ. ಆ ಥರ ಅವ್ರ ಬಟ್ಟೆಗಳು, ಮಕ್ಕಳು ಬಟ್ಟೆಗಳು ಎಲ್ಲನೂ ಈ ಥರ ನೆನೆಸಿಟ್ರೆ ಇದು ಚೆನ್ನಾಗಿ ಕೊಳೆ ಬಿಟ್ಕೊಳುತ್ತೆ. 2 ದಿನ ನೆನೆಸಿಟ್ರೆ ತುಂಬ ಚೆನ್ನಾಗಿ ಕೊಳೆ ಬಿಟ್ಕೊಳುತ್ತೆ. ವಾಸನೆ ಬರಲ್ವ ಅಂತ ನೀವು ಕೇಳ್ಬೋದು. ಖಂಡಿತ ಯಾವ ಥರ ವಾಸನೆ ಏನೂ ಬರೋದಿಲ್ಲ. ಆ ರಿನ್ನಾಲ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ನೆನೆಸಿಟ್ಟಿದ್ದೀನಿ, 2 ದಿನ ಆಗೈತೆ. ಇವಾಗ ತೊಳಿತಾ ಇದ್ದೀನಿ. ನಾವು ಅದರಲ್ಲಿ ಬಕೆಟಲ್ಲಿ ನಾವು 2 ದಿನ ನೆನೆಸಿಟ್ಟಿರ್ತೀವಲ್ಲ ಬಟ್ಟೆಗಳನ್ನ, ಆ ಬಕೆಟಲ್ಲೇ ಕೊಳೆ ಎಲ್ಲ ಬಿಟ್ಕೊಂಡಿರುತ್ತೆ. ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಂಡಿರುತ್ತೆ ಅಂದರೆ, ನಾವು ಇವಾಗ ಬಟ್ಟೆನ ಒಂದು 2 ಸತಿ ಬ್ರಷಲ್ಲಿ ಉಜ್ಜಿದ್ರೇ ಸಾಕು, ಅಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅದು. ಆಮೇಲೆ ನೋಡಿ, ಬಕೆಟಲ್ಲಿ ನೀವೇ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಟಿದೆ ಅಂತ. ನಾನು ತೊಳೆದೆಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರ ಬಟ್ಟೆನ ನಾನು ಇದೇ ಥರನೇ ನೆನೆಸಿಟ್ಟು ತೊಳೆಯೋದು. ನಾವು ವಾಷಿಂಗ್ ಮಿಷಿನಿಗೆಲ್ಲ ಹಾಕಲ್ಲ. ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಇದು ಕೊಳೆಯೆಲ್ಲ ಬಿಡೋದಿಲ್ಲ. ನಾವು ಹಾಕಿದ್ರೂ ವೇಸ್ಟು, ಹಂಗೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಂಡಿದೆ. ನಾನು ಇದೇ ಥರನೇ ಯಾವಾಗಲೂ ಅಷ್ಟೇ ಇದೇ ಥರನೇ ತೊಳೆಯೋದು. ಫಸ್ಟೂ ಅಷ್ಟೇ, ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೂ ನಾನು ಇದೇ ಥರನೇ ಮಾಡ್ತಿದ್ದಿದ್ದು. ರಿನ್ನಾಲದಲ್ಲಿ ನೆನೆಸ್ಬಿಟ್ಟು ಆಮೇಲೆ ತೊಳಿತಾ ಇದ್ದೆ. ಕ್ಲೀನಾಗೆಲ್ಲ ಕೊಳೆ ಬಿಟ್ಕೊಳೋದು. ಇವಾಗ ನೋಡಿ, ಎಲ್ಲ ತೊಳೆದು ವಾಶ್ ಮಾಡಾಯಿತು. ಇವಾಗ ನಾನು ಅದನ್ನು ಲಾಸ್ಟಲ್ಲಿ ಹಾಕ್ತಿದ್ದೀನಿ, ನೀರಲ್ಲಿ ಜಾಲಿಸಿ ಒಣಗಾಕ್ತಾ ಇದ್ದೀನಿ. ಇವಾಗ ಎಷ್ಟು ನೀಟಾಗಿ ಕೊಳೆ ಬಿಟ್ಟು ಅಷ್ಟು ಚೆನ್ನಾಗಿ ಕೊಳೆ ಹೋಗಿರುತ್ತೆ. ನಾವು ಒಗೆದ್ಮೇಲೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ನೋಡಿ, ಹುಡುಕಿದ್ರೂ ಒಂದು ಚೂರು ಕಲೆನೂ ಇರೋದಿಲ್ಲ, ಒಂಚೂರು ಕೊಳೆನೂ ಇರೋದಿಲ್ಲ. ಎಂಥ ಕಲೆ ಇದ್ರೂ ಹೊರಟೋಗುತ್ತೆ ವೈಟ್ ಬಟ್ಟೆಲಿ ಮಾತ್ರ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.